ಮಾಡಿಕೊಟ್ಟಿರೋದು ನಮಗೆಲ್ಲ ಸಂತೋಷ ತಂದಿದೆ. ಇವತ್ತು ಇಡೀ ಬೆಂಗಳೂರಿನಲ್ಲಿ ಕನ್ನಡ ಭಾಷೆ ಉಳಿಬೇಕು ಅಂತ ಹೇಳಿ ಮೊದಲನೇ ಬಾರಿಗೆ ನಾವು ಕಾನೂನನ್ನೇ ಒಂದು ತಿದ್ದುಪಡಿಯನ್ನು ತಂದು ಇವತ್ತು ಬೆಂಗಳೂರು ನಗರದಲ್ಲಿ 50% to 60% ಕಂಪಲ್ಸರಿ ಎಲ್ಲ ಬೋರ್ಡ್ಗಳು ಕನ್ನಡದಲ್ಲಿ ಇರಬೇಕು ಅಂತೇಳಿ ಇವತ್ತು ನಾವು ಕಾರ್ಯರೂಪಕ್ಕೆ ತಂದು ಬಹುಶಃ ಇವತ್ತು ಎಲ್ಲಿ ಹೋದ್ರೂ ಕೂಡ ಯಾವುದೇ ಸಂಸ್ಥೆಯವರು ಇಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ರು ಕೂಡ ಕನ್ನಡದ ಬೋರ್ಡ್ಗಳನ್ನು ಹಾಕಿದ್ದನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಇದಕ್ಕೆ ಹೋರಾಟನೂ ಕೂಡ ನಮ್ಮ ಕನ್ನಡದ ಅನೇಕ ಸಂಘಟನೆಗಳು ಹೋರಾಟವನ್ನು ಮಾಡಿದ್ದಾರೆ. ಆದರೆ ಯಾವ ರಾಜ್ಯಕ್ಕೂ ನಾವು ಹೋಗಲಿಲ್ಲ, ಕನ್ನಡ ನಾಡು ಉಳಿಲೇಬೇಕು ಅಂತೇಳಿ. ಹಂಗೆ ಇವತ್ತು ಈ ಮೊದಲನೇ ಕಾರ್ಯಕ್ರಮ ನಮ್ಮ ಎಚ್ ಕೆ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಪ್ರಾರಂಭ ಆಯಿತು. ಗದಗದಲ್ಲಿ ಬಹಳ ವಿಜೃಂಭಣೆಯಿಂದ ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗಿ ಭೇಟಿ ಮಾಡಿದ್ದು. ಈ ಜ್ಯೋತಿ ಬೆಳಗ್ತಾ ಇದೆ, ಹೋಗ್ತಾ ಇದೆ. ಇದನ್ನು ಮುಂದಿನ ದಿನದಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಅಧಿಕಾರಿಗಳು ಇಡೀ ವರ್ಷ ಇಡೀ ರಾಜ್ಯದ ತುಂಬ ಆ ಒಂದು ಪರಂಪರೆಯನ್ನು ಬೆಳೆಸಿ ಇನ್ನು 3-4 ಕಡೆ ನಾವೆಲ್ಲ ಹೋಗಿ ಭೇಟಿ ಮಾಡಿ ನಾವು ನೋಡೋದು. ರಾಯಚೂರು ಕೆಲವು ಭಾಗದಲ್ಲಿ ಹೋಗಿ ನೋಡೋದು. ಎಲ್ಲ ಭಾಳ ಚೆನ್ನಾಗಿ ಮಕ್ಕಳನ್ನೆಲ್ಲ ಕೂಡ ಒಳಗೊಂಡಂತೆ ಸಂಸ್ಕೃತಿನ ಉಳಿಸ್ಕೊಂಡು ಇವತ್ತು ಮಾಡ್ತಾ ಇದ್ದು ಭಾಳ ಸಂತೋಷವಾದಂಥ ವಿಚಾರ. ಸೊ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಗೆ ನಾನು ಶುಭ ಹಾರೈಸ್ತೇನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಶಾಶ್ವತವಾಗಿ ಯಾರು ನಾವು ಇರ್ತೀವೋ ಇಲ್ಲೋ ಯಾರ್ದು ಪರ್ಮನೆಂಟ್ ಇಲ್ಲ. ಹಾಗೆ ಇವತ್ತು ಈ ತಾಯಿಗೆ ನಮನವನ್ನು ಮಾಡೋಂಥ ಕೆಲಸ ಕೂಡ ಇವತ್ತು ಒಂದು ದೊಡ್ಡ 25 ಅಡಿಯ ಕಂಚಿನ ಪ್ರತಿಮೆಯನ್ನು ಈ ಒಂದು ವಿಧಾನಸೌಧದ ಒಳದಲ್ಲಿ ಮಾಡ್ತಾ ಇರೋಂಥದ್ದು ಭಾಳ ವಿಶೇಷ. ಶುಭವಾಗಲಿ, ಕನ್ನಡ ಬೆಳೀಲಿ, ಕನ್ನಡ ಉಸಿರು ಇರೋವರೆಗೂ ಕೂಡ ನಾವೆಲ್ಲ ಈ ಗಾಳಿ ಉಸಿರು ಈ ಸಂಸ್ಕೃತಿ ಈ ಕರ್ನಾಟಕದಲ್ಲಿ ಎಂಥ ಒಂದು ವೈಭವವಾದಂಥ ನಮ್ಮ ಹವಾಮಾನ ಎಲ್ಲ ಕೂಡ ಇದೆ. ಇವತ್ತು ನಮ್ಮ ಮಾಧ್ಯಮದಲ್ಲಿ ನೋಡಿ ನನಗೆ ಗಾಬರಿ ಆಗ್ಬಿಡುತ್ತೆ. 52 ಸೆಲ್ಸಿಯಸ್ ಇದ್ದು ಎಲ್ಲ ದೇವರು ಧರ್ಮಕ್ಕೆ ಪ್ರಾರ್ಥನೆಗೆ ಹೋದಂಥವ್ರು ಸುಮಾರು 100 ಜನ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಇದೆ. ಆದರೆ ಎಂಥ ಒಂದು ವಾತಾವರಣದಲ್ಲಿ ಎಂಥ ಒಂದು ನಮ್ಮ ಇಲ್ಲಿರೋಂಥ 35-36 ಯಾವತ್ತೂ ಹೋಗೋದಿಲ್ಲ, ಎಲ್ಲ ಒಂದು 15 ದಿನ ಇಲ್ಲಿ ಇರ್ತದೆ ಅಂತ ಒಂದು ನಾಡಿನಲ್ಲಿ ನಾವು ಇದ್ದೀವಲ್ಲ, ಇದು ನಮ್ಮೆಲ್ಲರ ಭಾಗ್ಯ. ಸೊ ಅದರಿಂದ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮನ ನಾವು ಉಳಿಸ್ಕೊಂಡು ನಾವೆಲ್ಲ ಹೋಗೋಣ, ನಮ್ಮ ನೆಲವನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗೋಣ ಅಂತ ಮಾತನ್ನು ಹೇಳಿ ಎಲ್ಲ ಇದಕ್ಕೆ ಕಾರ್ಯರೂಪಕ್ಕೆ ಮಾಡ್ತಾರಂತ ಯಾರು ನಮ್ಮ ಆರ್ಕಿಟೆಕ್ಟ್ಸು, ಇದು ಶಿಲ್ಪಿಗಳು ಯಾರು ಇದಕ್ಕೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.